ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಇವತ್ತು ಹುತಾತ್ಮರ ದಿನ. ಗಾಂಧೀಜಿಯವ್ರನ್ನ ಹತ್ಯೆ ಮಾಡಿ ನಾಥುರಾಮ್ ಗೋಡ್ಸೆ ನಾವೇನೋ ಅಂದರು ಭಯೋತ್ಪಾದಕನ್ರಿ ಅಥವಾ ಅತಿ ರಾಷ್ಟ್ರೀಯವಾದಿ ಅನ್ರಿ ಅಥವಾ ಏನೋ ಅಲ್ರಿ, ಆ ಮಾತು ಬೇರೆ. ಒಂದು ದೊಡ್ಡ ಅಪರಾಧಿ ತಪ್ಪು ಮಾಡಿಬಿಟ್ರು ಅಂಥೇಳಿ ಇವತ್ತು ನಿಶ್ಚಿತವಾಗಿ ಹೇಳಬೇಕಾಗ್ಯದ. ಯಾಕಂದರೆ ಗೋಡ್ಸೆ ಹೊಡೆದಿದ್ದು ಗಾಂಧೀಜಿಯವರ ಎದೆಗೆ ಮೂರುಗೊಂಡಲ್ಲ, ಈ ದೇಶದ ಅರ್ಥವ್ಯವಸ್ಥೆಗೆ, ಈ ದೇಶದ ರಾಜಕೀಯ ವ್ಯವಸ್ಥೆಗೆ ಹೊಡೆದಂಥ ಗುಂಡಾಗಿತ್ತು. ಯಾವ ದೃಷ್ಟಿಯಿಂದ ಮಾಡಿದ್ರು ತಪ್ಪಂತೆ ಆಗೋಗ್ಬಿಟ್ಟು. ಯಾಕಂದರೆ ನೆಹರೂರನ್ನು ತಹಬಂದಿಗೆ ತರುವಂಥ ಶಕ್ತಿ ಯಾರಿಗಾದರೂ ಇದ್ದಿದ್ರೆ ಅದು ಗಾಂಧೀಜಿಯವ್ರಿಗೆ ಮಾತ್ರ. ಕೆಲವು ಸಂದರ್ಭಗಳಲ್ಲಿ ಗಾಂಧೀಜಿಯವರನ್ನು ಮೀರಿ ಬೆಳೆದಿದ್ದರು ನೆಹರು ಅವರು ಅನ್ನೋದು ನಾವು ಮರಲಿಕ್ಕಾಗೋದಿಲ್ಲ. ಹೀಗಾಗಿ ನಮ್ಮ ಅರ್ಥವ್ಯವಸ್ಥೆಯ ಡಿವಿಯೇಷನ್ ಅಂತೀವಿ, ನಾವು ಬದಲಾವಣೆ ಅಂತೀವಿ, ಅದಾಗಿದ್ದು ನಾಥುರಾಮ್ ಗೋಡ್ಸೆ ಗುಂಡುಗಳಿಂದ ಅಂತೇಳಿ. ರಾಜಕೀಯವಾಗಿಯೂ ಸಹ ಗಾಂಧೀಜಿಯವರು ಬದುಕಿದ್ರೆ ಕಾಂಗ್ರೆಸ್ಸನ್ನು ಅವ್ರು ಉಳಿಸಿಕೊಡ್ತಾ ಇರಲಿಲ್ಲ. ಅವ್ರು ನಿಶ್ಚಿತವಾಗಿಯೂ ಒಂದು ಜನತಾ ಪಕ್ಷನೋ ಜನರ ಪಕ್ಷಗಳು ಜನರಿಗೆ ಇರೋ ಪಕ್ಷವನ್ನು ತಯಾರಿ ಮಾಡುವ ಹಂತದಲ್ಲಿದ್ದರು. ಅವರು ಎರಡನೇ ಹೋರಾಟ ಅಂತ ಹೇಳ್ತಾ ಇದ್ರು ಗಾಂಧೀಜಿಯವರು. ಸುದೀರ್ಘ ಹೋರಾಟ ಒಂದು, ಅದರಿಂದ ಮತ್ತೊಂದು ಹೋರಾಟ ಅದನ್ನೊಂದು ಅಂತ ಹೇಳ್ತಾ ಇದ್ರು. ಮೇಲೆ ಹೇಳಿ ದಾಖಲೆಗಳಿದ್ದಾವೆ. ಆ ಹೋರಾಟ ಯಾವುದಂದ್ರೆ ಆರ್ಥಿಕ ಸಮಾನತೆ ಅಂತ. ಅವರು ಅಂದ್ಕೊಂಡಂಗೆ ಆಗಿತ್ತಪ್ಪ ಅಂದರೆ ಇವತ್ತು ಆರ್ಥಿಕ ಸಮಾನತೆ ನಿಶ್ಚಿತ ಆಗ್ತಿತ್ತು, ಜಗತ್ತಿಗೆ ಒಂದು ದೊಡ್ಡ ಆದರ್ಶ ಆಗ್ತಿತ್ತು. ಅದು ತಪ್ಪಿಸಿದ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನಾಥುರಾಮ್ ಗೋಡ್ಸೆ. ನಿಜವಾಗಿ ಇವತ್ತು ಅವ್ರನ್ನೇನು ಬೆಂಬಲಿಸ್ತಾರೆ, ಇವತ್ತು ಯಾರು ಸಂಘ ಪರಿವಾರ ಇರಲಿ, RSS ಇರಲಿ, ಯಾರೂ ಇರಲಿ, ಅವರೆಲ್ಲರೂ ಇವತ್ತು ನಿಂತು ವಿಚಾರ ಮಾಡಬೇಕಾಗಿದೆ. ಎಂತ ತಪ್ಪು ಮಾಡಿದ್ರಪ್ಪ ನಾಥುರಾಮ್ ಗೋಡ್ಸೆ, ಅವ್ರು ಹಿಂದಿದ್ದಂಥವ್ರು. ಅವ್ರು ಇವರು ಅಂತ ಹೇಳೋದಿಲ್ಲ. ಅವ್ರ ಬಗ್ಗೆ ವೀರ ಸಾವರ್ಕರ್ ಬಗ್ಗೆ ಇನ್ನುಳಿದ್ರ ಬಗ್ಗೆ ಆರೋಪಗಳಿದ್ದಾವೆ. ಅವರೆಲ್ಲ ಕೂಡಿ ಮಾಡಿದ ದೊಡ್ಡ ತಪ್ಪು ಏನಪ್ಪ ಅಂದರೆ ಗಾಂಧೀಜಿಯವರು ಹೊರಡಿದು ಉಳಿಸಿದ್ದು. ಯಾಕಂದ್ರೆ ಆವತ್ತು ಇಡೀ ಭಾರತ ಕೇಳ್ತಿರುವಂಥ ಭಾಷೆ ಮಾತು ಯಾರ್ದಿರ್ತಂದ್ರೆ ಗಾಂಧೀಜಿ ಅವ್ರದ್ದು, ಅವ್ರಂತ ನೆಹರು ಅವರನ್ನು ಮೊದಲನೇದಾಗೆ ರಾಜಕೀಯವಾಗಿ ಕಾಂಗ್ರೆಸ್ಸನ್ನು ಅವತ್ತು ಕಿತ್ತಾಕಿ ಹೋಗಿಬಿಡ್ತಿದ್ರು. ಎರಡನೇದಾಗೆ ರಾಜಕೀಯವಾಗಿನ ನಿಮಗೆ ಗೊತ್ತದ ಈಗಾಗಲೇ ನಮ್ಮ ಲೋಹಿಯಾರವರ ಕೈಯಲ್ಲಿ ಇಡೀ ದೇಶದ ರಾಜಕೀಯ ವ್ಯವಸ್ಥೆ ಅರ್ಥವ್ಯವಸ್ಥೆ ಕೊಟ್ಟುಬಿಡ್ತಾಯಿದ್ರು. ಗ್ರಾಮ ಸ್ವರಾಜ್ಯ ಆವತ್ತು ನಿಜವಾಗಿ ಸ್ವರಾಜ್ಯ ಆಗಿ ಬರ್ತಿತ್ತು. ಗ್ರಾಮ ಸ್ವರಾಜ್ಯ ಆಗಿದ್ರೆ ಪ್ರತಿಯೊಂದು ಹಳ್ಳಿಯೂ ಆರ್ಥಿಕ ಕೇಂದ್ರ ಆಗ್ತಿತ್ತು. ಆವತ್ತು ಕಮ್ಯುನಿಸ್ಟರು ತಪ್ಪು ಮಾಡಿದರು, ಕಾಂಗ್ರೆಸ್ಸು ತಪ್ಪು ಮಾಡಿತು. ತಪ್ಪಲ್ಲ, ಅಪರಾಧಗಳು ಇವೆಲ್ಲ. ಮುಂದೆ ಬಲಪಂಥಿ ವಿಚಾರಧಾರೆಯ ಸಂಘ ಪರಿವಾರದ ಜನಸಂಘ ಇರಲಿ, RSS ಇರಲಿ, ಹಿಂದೂ ಮಹಾಸಭಾ ಇರಲಿ, ಇವರೆಲ್ಲ ದೊಡ್ಡ ತಪ್ಪು ಮಾಡಿ ಬಿಟ್ಟರು ಅಂತ. ಅತಿ ಹಿಂದುತ್ವದಿಂದನೋ ಮತ್ತಾವ ಕಾರಣಕ್ಕಾಗಿಯೋ ಗಾಂಧೀಜಿಯವರ ಹತ್ಯೆ ಹೋಗಿಬಿಟ್ರು. ಇವತ್ತೆಲ್ಲ ತಪ್ಪಿಸ್ಕೊಂಡಿರ್ಬೋದು. ಅವರು ಏನೋ ಅಲ್ಲಪ್ಪ ನಾವು ಮಾಡಿದವರಲ್ಲ ಅಂತ ಹೇಳ್ಬೋದು. ಆದರೆ ಅವರು ಅಂತರಾತ್ಮ ಮುಟ್ಟು ನೋಡ್ಕೊಳ್ಳಿ, ಇವತ್ತಿಗೂ ಸಹಿತ ಅವರು ತಪ್ಪು ಮಾಡಿದ ಸತ್ಯನ ಅಂತೇಳಿ ಅಪರಾಧಿ ತಪ್ಪು ಮಾಡಿದ್ರು. ಯಾಕಂದರೆ ಅರ್ಥವ್ಯವಸ್ಥೆ ಏಕ್ದಮ್ ಭಿನ್ನ ಆಗ್ತಿದ್ರಿ. ಪ್ರತಿ ಹಳ್ಳಿನೂ ಆರ್ಥಿಕ ಕೇಂದ್ರ ಆಗಿತ್ತು. ಮುಖ್ಯ ಉದ್ಯೋಗ ಏನು ರೀ ದೇಶಕ್ಕೆ ಒಕ್ಕತ್ರ ಬಿಟ್ಟರೆ ಮತ್ತೆ ಯಾವುದದ? ನಾವು ಟೆಕ್ನಿಕಲಿ ಭಾಳ ಸೌಂಡಾ ಅಂತ ಅವಕಾಶ ಮಾಡಿಕೊಟ್ಟಿದ್ದೀವ ನಮ್ಮ ಮಕ್ಕಳಿಗೆ ಬೆಳೆಯೋದಕ್ಕಾಗೆ. ಎಲ್ಲರೂ ದುಡ್ಡು ಕೊಟ್ಟು ಕಲಿಯುವಂಥ ಪರಿಸ್ಥಿತಿ ಇವತ್ತು. ಗಾಂಧೀಜಿ ಅವ್ರ ನಂತರ ಬಂದ ನೆಹರು ಅವ್ರ ಕಾಲದಲ್ಲೂ ಸಹಿತ ಅವತ್ತು ₹1 ದೊಡ್ಡ ಅಮೌಂಟ್. ಅದು ಅಷ್ಟು ಕೊಟ್ಟು ಕಲಿಯೋ ಶಕ್ತಿ ಇಲ್ಲದಂತ ಅನೇಕ ಜನ ಇದ್ದರು. ಮುಂಜಾನೆ ಸಾಯಂಕಾಲದ ತನಕ ದುಡಿದ್ರು ಒಂದು ಹಣೆ ಪಗಾರ ಬಿಡಬೇಕಾದ್ರೆ ಹೆಚ್ಚಾಗ್ತದೆ. ಅಂಥ ಬಡತನ ಪರಿಸ್ಥಿತಿಯಲ್ಲಿದ್ದಂಥ ಈ ದೇಶಕ್ಕೆ ಗಾಂಧೀಜಿಯವರು ಭಾಳ ವಿಚಾರ ಮಾಡಿ ಕೊಟ್ಟಿದ್ದರು ಅದನ್ನು. ಗ್ರಾಮ ಸ್ವರಾಜ್ಯ ಇವತ್ತು ತಂದರೆ ಗ್ರಾಮ ಸಮಾಜ. ಅಧಿಕಾರ ಯಾರ ಕೈಯಾಗ್ರಿ? ತಹಸೀಲ್ದಾರ್ ಕೈಯಾಗ ಅಧಿಕಾರ ಯಾರ ಕೈಯಾಗ್ರಿ? ಶಾಸಕನ ಕೈಯಾಗ ಅಧಿಕಾರ ಯಾರ ಕೈಯಾಗ್ರಿ? MP ಕೈಯಾಗ ಅಧಿಕಾರ ಯಾರ ಕೈಯಾಗ್ರಿ? ರಾಜ್ಯ ಸರ್ಕಾರ ಕೈಯಾಗ ಅಧಿಕಾರ ಯಾರ ಕೈಯಾಗ್ರಿ? ಮುಖ್ಯಮಂತ್ರಿ ಕೈಯಾಗ. ಆ ಉತ್ಪಾದನಾ ಕೇಂದ್ರ ಆಗಲೇ ಇಲ್ಲ. ಹೊಟ್ಟಿಗೆ ಹಿಟ್ಟಿಬೇಕಂತೇಳಿ ಕೇವಲ ಕೃಷಿ ಒಂದು ಇಟ್ಟರಲ್ಲ, ಅದಕ್ಕೆ ಮಾರ್ಕೆಟೂ ಮಾಡಲಿಲ್ಲ. ದೊಡ್ಡ ದುರಂತ. ಬೆಳೆದ ಬೆಳೆಯನ್ನು ಮಾಡಿದವಾಗ ಅವ್ನು ತನ್ನ ಮಾರ್ಕೆಟ್ ತನ್ನ ಕೈಯಲ್ಲಿ ಇಲ್ಲ. ಅದು ಇವತ್ತಿಗೂ ಇಲ್ಲ. ಹೀಗಾಗಿ ನಮ್ಗೆ ಅನ್ನ ಹಾಕೋದಕ್ಕೆ ಒಬ್ಬ ದುಡಿಯು ಎತ್ತಾದ್ಮೇನ ಆ ವ್ಯಕ್ತಿ ತರಕಾರಿ ಮಾಡಿ ನಿಲ್ಲುವಂಥ ಸಾಲ ಹರಿಯುವಂಥ ಶಕ್ತಿ ಆಗಲಿಲ್ಲ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಮರೀಲಿಕ್ಕೆ ಆಗೋದಿಲ್ಲ. ಹೀಗಾಗಿ ನಾಥುರಾಮ್ ಹಾಕಿದ ಗುಂಡು ನಮ್ಮ ಅರ್ಥವ್ಯವಸ್ಥೆಗೆ ಹಾಕಿದ ದೊಡ್ಡ ಹೊಡೆತ, ಅಸಾಸಿನೇಷನ್ ಅಂತ ಹೇಳಬೇಕಾಗಿದೆ. ಇವತ್ತು ಅದನ್ನು ಹೇಳ್ತೀವಿಲ್ಲ ಗೊತ್ತಿಲ್ಲ ನನಗೆ. ಯಾಕಂದರೆ ಇವತ್ತು ರಾಜಕಾರಣಿಗಳು ಅದು ಬೇಕಾಗಿಲ್ಲ. ಗಾಂಧೀಜಿಯವರು ಅದಕ್ಕೆ ಇವತ್ತು ನೋಡಿರಿ ಸ್ಮರಣೆ ಎಷ್ಟು ಮಾಡ್ತಾರೆ ಇವರು. ಕೇವಲ ಒಂದು ಆಫೀಸ್ಗಳು. ಅದರಲ್ಲೂ BJP ಸರ್ಕಾರದ
ಅಧಿಕಾರಿಗಳಂತೂ ರಾಜಕಾರಣಿಗಳಂತೂ ಅವ್ರು ದ್ವೇಷ ಮಾಡೋದು ಹೆಚ್ಚಾಗಿದೆ. ಕಾಂಗ್ರೆಸ್ ನಮ್ಮಲ್ಲಿ ಬಿಟ್ರಿ, ನೀವು ನಮ್ಮಲ್ಲಿ ಬಿಟ್ರಿ, ನಾವು ಅಧಿಕಾರ ಹಿಡಿದ್ವಿ, ಅಧಿಕಾರ ಚಿಂತನೆ ವಿನ ಈ ದೇಶಕ್ಕೆ ಅರ್ಥವ್ಯವಸ್ಥೆ ಏನು ಮಾಡಬೇಕಾಗಿದೆ ಒಂದು ಚಿಂತನೆ ಯಾವುದೂ ಇಲ್ಲ. ಕಳೆದ 11 ವರ್ಷಗಳಿಂದ ನಮ್ಮ ಮೋದಿಯವರು ಬಂದಿದ್ದಾರೆ. ಕಾಂಗ್ರೆಸ್ ತಪ್ಪು ಮಾಡಿದ ಇತಿಹಾಸದಲ್ಲಿ ಅದರಿಂದ ಎರಡು ಮಾತೇ ಇಲ್ಲ. ಗಾಂಧೀಜಿಯವರು ಅರ್ಥನೀತಿಯನ್ನು ಬಿಟ್ಟು ಹೊರಬಂದಿದ್ದು ಭಾಳ ತಪ್ಪಾಗಿದ್ದು, ಅಪರಾಧಿ ತಪ್ಪು ಕಾಂಗ್ರೆಸ್. ನಾನು ಇದರ ಬಗ್ಗೆ ಎಲ್ಲಿ ಬೇಕಾದ್ರೆ ಹೇಳುವಂಥ ನನ್ನ ನೈತಿಕ ಹಕ್ಕದ. ಯಾಕಂದ್ರೆ ಇಡೀ ಅವರ ಇತಿಹಾಸ ನೋಡಿದಾಗ, ಕಾಂಗ್ರೆಸ್ ಇತಿಹಾಸ ನೋಡಿದಾಗ ಸೆಂಟ್ರಲೈಸ್ ಪವರ್, ನೆಹರು ಕೈಗೆ ಅಧಿಕಾರ ಉಳಿಬೇಕು, ಅದಕ್ಕೆ ತಕ್ಕ ಪಾಪ ಅಂಬೇಡ್ಕರ್ ಅವರು ತಪ್ಪು ಮಾಡಿಬಿಟ್ರು. ಯಾಕೆ ತಪ್ಪು ಮಾಡಿದ್ರಪ್ಪ ಅಂದರೆ ಇದೆಲ್ಲ ಒತ್ತಡ ಒತ್ತಡ ಒತ್ತಡ. ಹೌದು, ಸ್ಟ್ರಾಂಗ್ ಇರಬೇಕು ಸೆಂಟರ್ ಅಂತೇಳಿ. ಮತ್ತು ಇನ್ನೊಂದು ನಮ್ಮ ಅಂಬೇಡ್ಕರ್ ತಲೆಯಲ್ಲಿ ಏನಾಯ್ತಪ್ಪ ಅಂದರೆ ಯಾವಾಗಲೂ ಗಾಂಧಿ ಹೇಳಿದ್ದನ್ನು ವಿರೋಧಿಸುವಂಥ ಮನಸ್ಥಿತಿ ಇತ್ತು ಪಾಪ. ಅವ್ರು ತಪ್ಪಂತಲ್ಲ, ವಾತಾವರಣ ಇತ್ತು ಅವತ್ತು. ಯಾರೂ ನಮ್ಮ ಸ್ಥಿತಿಯೊಳಗೆ ಅವತ್ತಿದ್ದರು ನಮ್ಮ ಅಂಬೇಡ್ಕರ್. ಯಾಕಂದ್ರೆ ಆ ರೀತಿಯಾಗಿ ಸೋಷಿಯಲಿ ಅವ್ರನ್ನ ಪ್ರೆಸ್ ಮಾಡಿ ಅವರು ಏನಪ್ಪ ಡಿಪ್ರೆಷನ್ಗೆ ಇದ್ದಂಗಿದ್ರು. ಮೇಲ್ಜಾತಿಯ ಜನರನ್ನು ನಂಬೋ ಸ್ಥಿತಿಯಲ್ಲಿ ಇರಲಿಲ್ಲ. ಹೀಗಾಗಿ ಗಾಂಧೀಜಿಯವರು ನಂಬಲೂ ಇಲ್ಲ. ಒಳ್ಳೆಯ ವಿಚಾರಧಾರೆ ಇಬ್ಬರು, ಅಂಬೇಡ್ಕರ್ ಮತ್ತು ಗಾಂಧೀಜಿಯವರು. ಅದು ದುರಂತ, ಒಬ್ಬರೊಬ್ಬರು ನಂಬದೆ ಹೋಗಿದ್ದು, ಸೆಂಟ್ರಿಗೆ ಅಧಿಕಾರ ಕೊಟ್ಟಿದ್ದು, ಸ್ಟೇಟ್ ಸುಮ್ಮ ಅದಕ್ಕೆ ಕೇಳ್ಕೊಂಡು ಹೋಗುವಂಥದ್ದು. ಇವತ್ತು ಅದು ಅನುಭವಿಸ್ತಾ ಇದ್ವಿ ನಾವು. ಒಬ್ಬ ರಾಜ್ಯಪಾಲ ಇಡೀ ನಮ್ಮ ಕ್ಯಾಬಿನೆಟ್ ಒಪ್ಪಿದಂಥ ಮಸೂದೆಗಳನ್ನು ಸಹಿ ಮಾಡ್ಬೋದು, ಬಿಡ್ಬೋದು, ಮುಂದುವರಿಬೋದು. ರಾಷ್ಟ್ರಪತಿನೂ ಅಷ್ಟೇ. ಆಡಳಿತ ಪಕ್ಷಕ್ಕೆ ಸೆಂಟ್ರಲ್ದಲ್ಲಿ ಯಾವ್ದು ಇರುತ್ತೆ ಅದನ್ನು ಮಾತು ತಿಳ್ಕೊಂಡು ಹೋಗುವಂಥವ್ರು ಆಗಿಬಿಟ್ರಿ. ಇವತ್ತು ನೋಡ್ರಿ ಪ್ರತಿಯೊಂದು ಇನ್ಸ್ಟಿಟ್ಯೂಟ್ಗಳನ್ನು ಅಂದಾಗ ಇಲ್ಲೇ ಹೊರತೇರ್ಬಿತ್ತಪ್ಪ ಅಂತಂದ್ರೆ ಕೇಂದ್ರೀಕರಣ ಮಾಡಿದ್ದು. ಅದು ಡಿಸೆಂಟ್ರಲೈಸ್ ಮಾಡಬೇಕು ಅನ್ನೋದು ಗಾಂಧೀಜಿಯವರು ಪರಮೋಚ್ಚ ವಿಚಾರ. ಹಳ್ಳಿಗೆ ಸ್ಟ್ರಾಂಗ್ ಆಗಬೇಕು. ಮುಖ್ಯ ಏನಪ್ಪ ಉದ್ಯೋಗ ಇಲ್ಲೇ ಕೃಷಿ ಆಧಾರಿತ ಉದ್ಯೋಗಗಳು ಆಗಿದ್ರೆ ಎಲ್ಲರಿಗೂ ಉದ್ಯೋಗ ಇವತ್ತು ನಿರುದ್ಯೋಗಗಳು ಇರ್ತಿರಲಿಲ್ಲ. ಇದರಲ್ಲಿ ಕೆಲವು ಭಾಗಗಳನ್ನ ಗಾಂಧೀಜಿಯವ್ರ ಕೆಲವು ಭಾಗಗಳನ್ನು ಇವರು ಡಿಕ್ಟೇಟರ್ ಆಗಿರ್ಬೋದು. ಚೈನಾ ತನ್ನ ದೇಶಕ್ಕೆ ಅಳವಡಿಸಿಕೊಂಡ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ತಯಾರಿಕಾ ರಂಗವನ್ನು ಬಲಿಷ್ಠ ಮಾಡಿಕೊಂಡಿದ್ದು, ಪ್ರತಿಯೊಬ್ಬರು ಉದ್ಯೋಗ ಕೊಡುವಂಥದ್ದಾಗ್ಬಿಟ್ಟಿದ್ದು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ, ಲಾರ್ಜ್ ಸ್ಕೇಲ್ಗಿಂತ ಸ್ಮಾಲ್ ಸ್ಕೇಲ್ MSMEಗಳನ್ನು ಭಾಳ ಬೆಳೆಸ್ತು. ಅದರ ಪ್ರತಿಫಲನ ಇವತ್ತು ನಾವು ಏನಪ್ಪ ಅಂತಂದ್ರೆ ಈ ಆರ್ಥಿಕ ದುರಂತಕ್ಕೆ ಒಳಗಾಗಿದ್ದೀವಿ, ಆರ್ಥಿಕ ನೋವುಗಳಿಗೆ ಒಳಗಾಗಿದ್ದೀವಿ. ಏನು ಮಾಡಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ಇವತ್ತೆಲ್ಲ ಗೊಂದಲದಲ್ಲೇ. ಇಂಥ ಒಂದು ಸಂದರ್ಭಕ್ಕೆ ಸ್ವತಃ ನಾವು ಇವತ್ತು ಮತ್ತು ಆರೋಪ ಮಾಡಬೇಕಾಗ್ತದೆ. ಇದಕ್ಕೆ ನಾಥುರಾಮ್ ಗೋಡ್ಸೆ ಅವ್ರ ಕಾರಣ. ಆ ಭಯೋತ್ಪಾದನೆಯಿಂದಾಗಿ ಇಡೀ ದೇಶ ಇವತ್ತು ನಡು ಸ್ಥಿತಿಗೆ ಬಂದಿರ್ತದವರು. ಇವತ್ತೆಲ್ಲ ಚಿಂತನೆ ಮಾಡಿ ನೀವು. ನಾನು ಹೇಳೋದು ತಪ್ಪಿದ್ರೆ RSSದವರು ಚಾಲೆಂಜ್ ಆಗಿಲ್ಲ, ಇವತ್ತು ಚರ್ಚೆಗೆ ಬರಲಿಲ್ಲ ನನ್ನ ಜೊತೆಗೆ. ಐ ವಾಂಟ್ ಟು ಡಿಸ್ಕಸ್ ವಿತ್ ದೆಮ್. ಇನ್ನಾದರೂ ಬದಲಾಗಲ್ರಿ. ಇವತ್ತೇನೋ ಒಂದು ಹೊಸ ಅವಕಾಶ ಬಂದದ. ಅರ್ಥವ್ಯವಸ್ಥೆ ಬದಲಾಗಬೇಕಾಗ್ತದೆ ಈ ದೇಶದ್ದು. ಏನಪ್ಪ ಅಂತಂದ್ರೆ ಈ ನಮ್ಮ ಗ್ರಾಮಗಳಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು. ಅದು ಯಾವಪ್ಪ ಅಂದ್ರೆ ಹೇಳಿದ್ನಲ್ಲಿ ಗ್ರಾಮ ಉದ್ಯೋಗ ಅಂತ ಕೈಗಾರಿಕೆಗಳು, ಅಲ್ಲೇ ಈ ಖಾದಿ ಉತ್ಪಾದನೆ, ಇವೆಲ್ಲ ಗಾಂಧಿ ಹುಚ್ಚಿರಲಿಲ್ಲ. ಅಲ್ಲಿ ಪ್ರತಿಯೊಬ್ಬರು ಕೈಗೆ ಉದ್ಯೋಗ ಸಿಗಬೇಕಪ್ಪ. ಹತ್ತಿ, ಎಣ್ಣೆ, ಅಲ್ಲೇ ಎಣ್ಣೆ ತಯಾರು ಮಾಡುವ ಕೆಲವು ಹಳ್ಳಿಗಳಾಗಿದ್ದರೆ ಇವತ್ತು ಯಾವುದೋ ದೇಶದಿಂದ ಎಣ್ಣೆ ತರಿಸೋ ಪ್ರಸಂಗ ಬರ್ತಿರಲಿಲ್ಲ. ಇಡೀ ದೇಶದ ನಂಬರ್ ಕಬ್ಬನ್ನು ನೋಡೋಕೆ ಆಗ್ತಾ ಇರಲಿಲ್ಲ. ಹೀಗಾಗಿ ಇವತ್ತು ನಾವೇನಾದರೂ ಆರ್ಥಿಕವಾಗಿ ಅಭದ್ರಾಗಿದ್ದರೆ, ಸೋತಿದ್ರೆ ಇದಕ್ಕೆ ದೊಡ್ಡ ಹೊಡೆದು ಕೊಟ್ಟಿದ್ದು ನಾಥುರಾಮ್ ಗೋಡ್ಸೆ ಅವರ ಆವತ್ತಿನ ಗುಂಡುಗಳು. ಇವಿಷ್ಟೇ ಅಲ್ಲ, ಇನ್ನೂ ಅನೇಕ ವಿಷಯಗಳಲ್ಲಿ ಚರ್ಚೆ ಮಾಡಬೇಕಾಗಿದ್ರ ಜೊತೆಗೆ ಈ ಮೊದಲನೇ ಭಾಗದಲ್ಲಿ ನಾವು ಇಷ್ಟು. ಯಾಕಂದ್ರೆ ಈ ನೆಲೆಗಟ್ಟಿನ ವಿಚಾರ ಮಾಡಿದಾಗ ಗಾಂಧೀಜಿಯವರ ವಿಚಾರಗಳು ಇನ್ನಷ್ಟು ಚರ್ಚೆಗೆ ಬರಬೇಕಾಗಿದ್ದು. ಜೊತೆಗೆ ಡಿಸೆಂಟ್ರಲೈಸ್ ಆಫ್ ದ ಎಕಾನಮಿ ಮಾಡಿದ್ರೆ ಇವತ್ತು ನಾವು ವಿಶ್ವದ ಮುಂದೆ ಒಂದು ದೊಡ್ಡ ಏನಪ್ಪ ಅಂತಂದ್ರೆ ಬಲಿಷ್ಠ ದೇಶ ಆಗ್ತಿದ್ವಿ. ಇವತ್ತು ಒಂದು ಅವಕಾಶ ಬಂದದ. ಅದೇನು ಅನ್ನೋದು ಮುಂದಿನ ಭಾಗದಲ್ಲಿ ಚರ್ಚೆ ಮಾಡೋಣ. ಯಾಕಂದರೆ ಇದು ನಿಮ್ಗೆ ತಿಳಿಸಿ ಹೇಳಬೇಕಾಗಿತ್ತು. ನಾಥುರಾಮ್ ಗೋಡ್ಸೆ ಹೊಡೆದ ಗುಂಡ ಗಾಂಧೀಜಿಯವರು ಹೊಡೆದಿರಲಿಲ್ಲ. ಈ ದೇಶದ ಅರ್ಥವ್ಯವಸ್ಥೆಗೆ, ಈ ದೇಶದ ರಾಜಕೀಯ ವ್ಯವಸ್ಥೆಗೆ ಹೊಡೆದ ಗುಂಡಾಗಿತ್ತು ಅನ್ನೋದನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ, ಜೊತೆಗೆ ಲೋಹಿಯಾ ಅವತ್ತೇನಾದರೂ ಗಾಂಧೀಜಿಯವರು ಬಯಸಿದಂಗೆ ಪ್ರಧಾನಿ ಆಗಿದ್ದರೆ ಈ ದೇಶದ ಚಿತ್ರ ಬದಲಾಗ್ತಿತ್ತು, ಗ್ರಾಮಗಳು ಬಲಿಷ್ಠ ಆಗ್ತಿದ್ದು, ಪ್ರತಿಯೊಬ್ಬ ಉದ್ಯೋಗ ಸಿಗ್ತಿದ್ದು, ಪ್ರತಿಯೊಂದು ಹಳ್ಳಿನೂ ವಿದ್ಯಾಕೇಂದ್ರ ಆಗ್ತಿತ್ತು, ಪ್ರತಿಯೊಂದು ಹಳ್ಳಿನೂ ವಿದ್ಯಾಕೇಂದ್ರ ಆಗೋ ಜೊತೆಗೆ ತಾಂತ್ರಿಕವಾಗಿಯೂ ಸಹಿತ ಪ್ರತಿಯೊಬ್ಬರು ಉದ್ಯೋಗ ಸಿಗುವಂಥ ವ್ಯವಸ್ಥೆ ಆಗ್ತಿತ್ತು ಅನ್ನೋದರಲ್ಲಿ ಭಿನ್ನ ಮಸಾಲ. ಇದು ನೀವೆಲ್ಲ ಅನುಭವ. ಇದು ಆದರ್ಶವಾದ ಅಂತೇಳಿ, ಆದರ್ಶವಾದ ಅಲ್ಲ, ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್. ನಾನು ಇವತ್ತು ಚರ್ಚೆಗೆ ಸದ್ದಿದ್ದೀನಿ ಅಂತ ಹೇಳ್ತಾ, ಇನ್ನು ಮುಂದಿನ ಭಾಗದಲ್ಲಿ ಈಗ ಇನ್ನೊಂದು ಅವಕಾಶ ಬಂದದ. ಅದು ಏನು ಅನ್ನೋದನ್ನು ಮುಂದಿನ ಭಾಗ ಚರ್ಚೆ ಮಾಡ್ತಾ, ಇದು ಇವತ್ತಿನ ಈ ಹುತಾತ್ಮ ದಿನದಿಂದ ನಡೆದಂಥ ಮೊದಲ ಭಾಗದ ಚರ್ಚೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸೋದು. S60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯಗಾಗಿರಲಿ. ವಂದನೆಗಳು.